ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಪಾಕಿಸ್ತಾನ ಅಂದ್ರೇನೆ ಹಾಗೆ, ಸದಾ ಒಂದಿಲ್ಲ ಒಂದು ಎಡವಟ್ಟು ಮಾಡಿಕೊಂಡು ಜಾಗತಿಕವಾಗಿ ಮುಖಭಂಗ ಅನುಭವಿಸೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈಗ ಅಂಥದ್ದೇ ಮತ್ತೊಂದು ಮಹಾನ್ ಎಡವಟ್ಟು ಮಾಡಿಕೊಂಡು ಜಗತ್ತಿನ ಎದುರು ತಾನು ಎಂಥ ಅಜ್ಞಾನಿ ಅಂತ ತೋರಿಸ್ಕೊಟ್ಟಿದೆ. ಮಾನವೀಯತೆ ಮೆರೆಯಲು ಹೋಗಿ ತಾನೇ ಮಾನ ಕಳ್ಕೊಂಡು ಈಗ ಇಂಗು ತಿಂದ ಮಂಗನಂತಾಗಿದೆ ಪಾಕ್ ಪರಿಸ್ಥಿತಿ. ಹಾಗಿದ್ರೆ ಅಂತಹ ಮಹಾನ್ ಎಡವಟ್ಟು ಏನ್ ಮಾಡ್ತು ಅಂತ ಕೇಳ್ತಾ ಇದ್ದೀರಾ? ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಬೇಕು ಅಂತ ಅಂದ್ರೆ ನಮ್ಮ ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಒತ್ತಿ. ಹೌದು, ದಿತ್ವಾ ಸೈಕ್ಲೋನ್ ಎಫೆಕ್ಟ್ನಿಂದ ಕಂಗಾಲಾಗಿರುವಂತಹ ಶ್ರೀಲಂಕಾಗೆ ಭಾರತ ದೇಶ ನೆರವಿನ ಹಸ್ತ ಚಾಚಿತ್ತು. ಇನ್ನು ತಾನೇನ್ ಕೂಡ ಕಡಿಮೆ ಇಲ್ಲ ಅಂತ ತೋರ್ಸೋದಕ್ಕೆ ಹೋಗಿ ಎಕ್ಸ್ಪೈರಿ ಕಿಟ್ ಕಳುಹಿಸಿ ಜಗತ್ತಿನ ಎದುರು ಮತ್ತೊಮ್ಮೆ ಅಪಹಾಸ್ಯಕ್ಕೀಡಾಗಿದೆ ಪಾಕಿಸ್ತಾನ. ಹೌದು, ಸದಾ ಒಂದಿಲ್ಲೊಂದು ಎಡವಟ್ಟನ್ನ ಮಾಡುವ ಪಾಕಿಸ್ತಾನ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ದಿತ್ವಾ ಚಂಡಮಾರುತದಿಂದ ತತ್ತರಿಸ್ತಾ ಇರುವಂತಹ ಶ್ರೀಲಂಕಾಗೆ ಪಾಕಿಸ್ತಾನದಿಂದ ಅವಧಿ ಮೀರಿದ ಮೆಡಿಕಲ್ ಕಿಟ್ ಹಾಗೆ ಆಹಾರ ಪದಾರ್ಥಗಳನ್ನ ನೀಡಿದೆ ಎಂಬ ಬಹುದೊಡ್ಡ ಆರೋಪವೊಂದು ಪಾಕಿಸ್ತಾನ ಪರವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಇದು ಪಾಕಿಸ್ತಾನವನ್ನ ಮುಜುಗರಕ್ಕೆ ಈಡು ಮಾಡಿದ್ದು ಶ್ರೀಲಂಕಾ ಮತ್ತು ವಿದೇಶಾಂಗ ಇಲಾಖೆಗಳಲ್ಲಿ ಕಳವಳ ಹುಟ್ಟುಹಾಕಿದೆ. ದಿತ್ವಾ ಚಂಡಮಾರುತಕ್ಕೆ ಶ್ರೀಲಂಕಾ ಈಗಾಗಲೇ ನಲುಗಿ ಹೋಗಿದ್ದು ನೂರಾರು ಮಂದಿ ಪ್ರಾಣ ಕಳ್ಕೊಂಡು ಜನಜೀವನ ಅಸ್ತವ್ಯಸ್ತವಾಗಿ ಬದುಕು ಬೀದಿ ಪಾಲಾಗಿದೆ. ಈ ಹಿನ್ನೆಲೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ದ್ವೀಪ ರಾಷ್ಟ್ರಕ್ಕೆ ಸಹಾಯ ಹಸ್ತ ಚಾಚಿವೆ. ಸಹಾಯ ಮಾಡುವ ನೆಪ ತೋರಿರುವ ಪಾಕಿಸ್ತಾನ ಶ್ರೀಲಂಕಾಗೆ ಕಳುಹಿಸಿದ್ದ ವೈದ್ಯಕೀಯ ಕಿಟ್, ಆಹಾರ ಸರಬರಾಜು ಮತ್ತು ಅಗತ್ಯ ವಸ್ತುಗಳನ್ನ ಅವರು ಕೂಡ ಕಳುಹಿಸಿಕೊಟ್ಟಿತ್ತು. ಆದ್ರೆ ಅದೆಲ್ಲ ಅವಧಿ ಮೀರಿದ ವಸ್ತುಗಳು ಅಂತ ಈಗ ತಿಳಿದು ಬಂದಿದೆ. ಇದು ಪಾಕಿಸ್ತಾನಕ್ಕೆ ಮತ್ತೊಂದು ರಾಜತಾಂತ್ರಿಕ ನಿಲುವನ್ನ ಎದುರಿಸುವ ಸಂಕಷ್ಟಕ್ಕೆ ಸಿಲುಕಿದೆ. ದಿತ್ವಾ ಚಂಡಮಾರುತದ ಪರಿಣಾಮವಾಗಿ ಉಂಟಾದಂತಹ ಭೂಕುಸಿತ ಮತ್ತು ಪ್ರವಾಹದಿಂದ ಹಾನಿಗೆ ಒಳಗಾಗಿರುವಂತಹ ಶ್ರೀಲಂಕಾಗೆ ಕಳುಹಿಸಿಕೊಟ್ಟಲಾಗಿರುವಂತಹ ಈ ಸರಕಿನ ಅವಧಿ ಮೀರಿದ್ದು ಅದು ಉಪಯೋಗಿಸಲು ಯೋಗ್ಯವಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಪಾಕಿಸ್ತಾನವನ್ನ ಮುಜುಗರಕ್ಕೆ ಈಡು ಮಾಡಿದ್ದು ಶ್ರೀಲಂಕಾ ಮತ್ತು ವಿದೇಶಾಂಗ ಇಲಾಖೆಗಳಲ್ಲಿ ಕಳವಳ ಹುಟ್ಟುಹಾಕಿದೆ. ಕೊಲಂಬೋ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಇಸ್ಲಾಮಾಬಾದ್ಗೆ ತನ್ನ ಅಸಮಾಧಾನವನ್ನ ತಿಳಿಸಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಅಸ್ತಿತ್ವವನ್ನ ಬಲಪಡಿಸಿಕೊಳ್ಳಲು ಈಗ ಪಾಕ್ ಪ್ರಯತ್ನ ಪಡ್ತಾ ಇದೆ. ಆದರೆ ಇದೇ ವೇಳೆ ಈ ಘಟನೆ ನಡೆದಿರೋದು ಪಾಕಿಸ್ತಾನದ ಮೇಲಿನ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಸಂಶಯವನ್ನ ಹುಟ್ಟುಹಾಕಿದೆ. ಈ ಕುರಿತು ಶ್ರೀಲಂಕಾ ಅಧಿಕಾರಿಗಳು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದು, ವಿಶೇಷವಾಗಿ ನಮ್ಮ ರಾಷ್ಟ್ರವು ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಾಗ ಪಾಕಿಸ್ತಾನದಿಂದ ಬಂದಿರುವ ಈ ನೆರವಿನ ಸರಕು ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಅಂತ ಹೇಳಿದೆ. ಇನ್ನು ಪಾಕಿಸ್ತಾನ ಮತ್ತು ಶ್ರೀಲಂಕಾ ಧ್ವಜವಿರುವಂತಹ ಹಳದಿ ಬಣ್ಣದ ಪ್ಯಾಕೆಟ್ಗಳ ಫೋಟೋಗಳು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಈ ಚಿತ್ರಗಳಲ್ಲಿ ಪ್ಯಾಕೇಜಿಂಗ್ ಮೇಲೆ ಅಕ್ಟೋಬರ್ 2024ರಂದು ಅವಧಿ ಮುಕ್ತಾಯವಾಗುವಂತಹ ದಿನಾಂಕ ಮುದ್ರಿತ ಆಗಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಅನೇಕ ನೆಟ್ಟಿಗರು ಸಹ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಷಯದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಗಂಭೀರ ರಾಜತಾಂತ್ರಿಕ ಮುಜುಗರ ಎದುರಾಗಿದ್ದು ಕೊಲಂಬೋ ಆಡಳಿತ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಶ್ರೀಲಂಕಾದ ವಿಪತ್ತು ನಿರ್ವಹಣಾ ಹಾಗೂ ವಿದೇಶಾಂಗ ವಿಭಾಗಗಳು ನಡೆಸಿದ ಪರಿಶೀಲನೆಯಲ್ಲಿ ಹಲವಾರು ಪೆಟ್ಟಿಗೆಗಳಲ್ಲಿದ್ದಂತಹ ವಸ್ತುಗಳು ಅವಧಿ ಮೀರಿರೋದು ದೃಢಪಟ್ಟಿದೆ ಎನ್ನಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಬಳಕೆಗೆ ಯೋಗ್ಯವಲ್ಲದ ಈ ಸಹಾಯ ಸಾಮಗ್ರಿಗಳು ದೇಶದ ಆಡಳಿತ ವಲಯದಲ್ಲಿ ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ. ಈ ಕುರಿತು ಶ್ರೀಲಂಕಾ ಸರ್ಕಾರವು ಅಧಿಕೃತ ಹಾಗೂ ಅನೌಪಚಾರಿಕ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಇಸ್ಲಾಮಾಬಾದ್ಗೆ ತನ್ನ ಅಸಮಾಧಾನವನ್ನ ತಿಳಿಸಿದೆ ಎನ್ನಲಾಗಿದೆ. ಇನ್ನು ಈ ಘಟನೆ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಹಲವರು ಇದನ್ನ ಮಾನವೀಯ ನೆರವಿನ ಅವಮಾನ ಅಂತ ಟೀಕೆ ಮಾಡ್ತಿದ್ದಾರೆ. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಹೊರದೇಶಗಳಿಂದ ಬರುವಂತಹ ಎಲ್ಲಾ ಪರಿಹಾರ ಸಾಗಣೆಗಳ ಮೇಲೂ ಕೂಡ ಇನ್ನಷ್ಟು ಕಟ್ಟುನಿಟ್ಟಿನ ತಪಾಸಣೆ ನಡೆಸೋದಕ್ಕೆ ಶ್ರೀಲಂಕಾ ಸರ್ಕಾರ ತೀರ್ಮಾನಿಸಿರುವುದಾಗಿ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಪಾಕಿಸ್ತಾನದ ಹೈಕಮಿಷನ್ ಇತ್ತೀಚೆಗೆ ಈ ನೆರವನ್ನ ಹಸ್ತಾಂತರಿಸುವ ಚಿತ್ರಗಳನ್ನ ಹಂಚಿಕೊಂಡು ಪಾಕಿಸ್ತಾನವು ಶ್ರೀಲಂಕಾದೊಂದಿಗೆ ಸದಾ ನಿಲ್ಲುತ್ತೆ ಅಂತ ಹೇಳಿತ್ತು. ಆದರೆ ನೆರವಿನ ವಸ್ತುಗಳನ್ನ ಪರಿಶೀಲನೆ ಮಾಡಿದಾಗ ಹಲವು ಸಾಮಗ್ರಿಗಳು ಅವಧಿ ಮೀರಿವೆ ಅಥವಾ ಬಳಸಲು ಯೋಗ್ಯವಾಗಿಲ್ಲ ಎಂಬ ಅಂಶವನ್ನ ಕಂಡುಹಿಡಿಯಲಾಗಿದ್ದು ಶ್ರೀಲಂಕಾದ ವಿಪತ್ತು ನಿರ್ವಹಣಾ ಮತ್ತು ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೆಲ್ಲದರ ಮಧ್ಯೆ ದಿತ್ವಾ ಚಂಡಮಾರುತದಿಂದ ಹಾನಿಗೊಳಗಾದ ಶ್ರೀಲಂಕಾಗೆ ಪರಿಹಾರ ಸಾಮಗ್ರಿಗಳನ್ನು ಸಾಗಿಸುವ ಪಾಕಿಸ್ತಾನಿ ವಿಮಾನವು ತನ್ನ ವಾಯು ಪ್ರದೇಶದ ಮೂಲಕ ಹಾದು ಹೋಗಲು ಭಾರತ ಅವಕಾಶ ಮಾಡಿಕೊಟ್ಟಿದೆ. ಜೊತೆಗೆ ಭಾರತ ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಶ್ರೀಲಂಕಾಗೆ 53 ಟನ್ ಪರಿಹಾರ ಸಾಮಗ್ರಿಗಳನ್ನು ಸಹ ಕಳುಹಿಸಿದೆ. ಕೊಲಂಬೋದಲ್ಲಿರುವಂತಹ 2 ಭಾರತೀಯ ನೌಕಾಪಡೆಯ ಹಡಗುಗಳು 9.5 ಟನ್ ತುರ್ತು ಪಡಿತರವನ್ನ ರವಾನಿಸಿವೆ.
ಟೆಂಟ್ಗಳು, ಟಾರ್ಪಾಲಿನ್ಗಳು, ಕಂಬಳಿಗಳು, ನೈರ್ಮಲ್ಯ ಕಿಟ್ಗಳನ್ನು ಸಹ ರವಾನೆ ಮಾಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕಿಸ್ತಾನ ಸಹಾಯ ಹಸ್ತವನ್ನೇನೋ ಚಾಚಿತು, ಆದರೆ ಎಕ್ಸ್ಪೈರಿ ಆಗಿರುವಂತಹ ವಸ್ತುಗಳನ್ನ ರವಾನಿಸಿ ಈಗ ಎಲ್ಲೆಡೆ ಮುಜುಗರಕ್ಕೆ ಈಡಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.